ಇನ್ನು ಸ್ನೇಹಮಯಿ ಕೃಷ್ಣ ಇಡಿಯ ಕದವನ್ನ ತಟ್ಟಿದ್ರು. ಇದೀಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯಗೆ ಇದರಿಂದಾಗಿ ಬಿಗ್ ಶಾಕ್ ಎದುರಾಗಿದೆ. ಮೂಡಾ ಕೇಸ್ ಸಂಬಂಧ ಇಡಿಯಿಂದ ಇಸಿಐಆರ್ ದಾಖಲಾಗಿದೆ. ಲೋಕಾಯುಕ್ತ ಎಫ್ಐಆರ್ ಅನ್ನ ಆಧರಿಸಿಕೊಂಡು ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಇದರಿಂದಾಗಿ ಅಕ್ರಮ ಹಣ ವರ್ಗಾವಣೆ ಏನಾದ್ರೂ ಆಗಿದ್ಯಾ ಈ ಕೇಸ್ನಲ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಡಿ ಈಗ ತನಿಖೆಯನ್ನ ನಡೆಸುತ್ತೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ದಾಖಲು ಮಾಡಿದ್ರು. ಲೋಕಾಯುಕ್ತ ನಂತರ ಇಡಿಯ ಕದ ತಟ್ಟಿದ್ರು. ನೀವು ಕೂಡ ಈ ಒಂದು ಕೇಸ್ನ ತನಿಖೆ ನಡೆಸಬೇಕು ಅಂತ ಹೇಳಿ. ಸೊ ಈಗ ಲೋಕಾಯುಕ್ತ ಏನು ಎಫ್ಐಆರ್ ಅನ್ನ ದಾಖಲು ಮಾಡಿತ್ತು, ಅದರ ಬೆನ್ನಲ್ಲೇ ಅದನ್ನ ಪರಿಶೀಲಿಸಿ ಅದರ ಮೇಲೆ ಈಗ ಇಡಿ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಈಗ ತಾನೇ ನೋಡ್ತಾ ಇದ್ವಿ, ಲೋಕಾಯುಕ್ತ ಆದ ನಂತರ ಇಡಿ ಸಂಕಷ್ಟ ಏನಾದ್ರೂ ಸಿಎಂ ಸಿದ್ದರಾಮಯ್ಯಗೆ ಆಗುತ್ತಾ ಅಂತ ಈಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎರಡನೇ ಕೇಸ್ ದಾಖಲಾಗಿದೆ. ಸೊ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ರೈಟ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಸಿಐಆರ್ ಅನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ದೂರದಾರರಿದ್ರು, ಸೊ ಅವರು ಲೋಕಾಯುಕ್ತದಲ್ಲಿ ನನಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಹೀಗಾಗಿ ಇಡಿಯ ಕದವನ್ನ ತಟ್ಟಿದ್ರು. ಇದೀಗ ಇಡಿ ಕದವನ್ನ ತಟ್ಟಿದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಮೂಡಾ ಅಕ್ರಮ ಸೈಟ್ ವರ್ಗಾವಣೆ ಏನಿದೆ ಆ ಒಂದು ಕೇಸ್ಗೆ ಎಂಟ್ರಿಯನ್ನ ಕೊಟ್ಟಿದೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಲೋಕಾಯುಕ್ತ ಏನು ಎಫ್ಐಆರ್ ಅನ್ನ ದಾಖಲು ಮಾಡಿತ್ತು, ಅದರ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಏನಾಗುತ್ತೆ ಅಂತಂದ್ರೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅದಾದ ನಂತರ ಈ ಸೈಟ್ಗಳನ್ನ ತಗೊಳ್ಳುವಿಕೆ ಕೊಂಡ್ಕೊಳ್ಳುವಿಕೆ ಏನಿದೆ ಇದರಲ್ಲೇನಾದ್ರೂ ಅಕ್ರಮ ಹಣ ವರ್ಗಾವಣೆ ನಡೆದಿದ್ಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾರೆ. ಸೊ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎರಡನೇ ಕಂಟಕ ಎದುರಾಗಿರೋದು. ಮೊದಲನೇದು ಲೋಕಾಯುಕ್ತ ಎಫ್ಐಆರ್, ಅದಾದ ನಂತರ ಕೆಲವೇ ದಿನಗಳಲ್ಲಿ, ಇನ್ಫ್ಯಾಕ್ಟ್ ಕೆಲವೇ ಗಂಟೆಗಳಲ್ಲಿ ಅಂತ ಹೇಳ್ಬೋದು, ಅದಾದ ನಂತರ ಈಗ ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಇಡಿ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಹಾಗಿದ್ಮೇಲೆ ಯಾವ ರೀತಿ ತನಿಖೆ ಸಾಗುತ್ತೆ, ಇದಾದ ನಂತರ ಇಡಿಯ ಮುಂದಿನ ಸ್ಟೆಪ್ ಯಾವ ತರ ಇರುತ್ತೆ ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಈಗ ಮುಖ್ಯವಾಗಿ ಮೈಸೂರಿನ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳನ್ನು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಈಗ ಮುಖ್ಯವಾಗಿ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದಂತ ಆದೇಶದ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದೆ. ಈಗ ಲೋಕಾಯುಕ್ತ ಪೊಲೀಸರು ಏನಿದ್ರು ಕೂಡ ಈ ಸೈಟು ಹಂಚಿಕೆಯಲ್ಲಿ ಏನಾದ್ರೂ ಅಕ್ರಮ ನಡೆದಿದೆಯಾ, ಕಾನೂನಿನ ಉಲ್ಲಂಘನೆ ಆಗಿದೆಯಾ, ನಿಯಮಗಳ ಉಲ್ಲಂಘನೆ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾರೆ. ಈಗ ಲೋಕಾಯುಕ್ತ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯನವರು ಅವರ ಪತ್ನಿ ಬಾಮೈದ ಜೊತೆಗೆ ಇನ್ನು ಕೆಲವು ಅಧಿಕಾರಿಗಳ ವಿರುದ್ಧ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇವ್ರದ್ದು ಏನಿದ್ರು ಕೂಡ ಇಲ್ಲಿ ಸೈಟು ಹಂಚಿಕೆಯಲ್ಲಿನೇ ಆಗಿರುವಂತಹ ನಿಯಮಗಳ ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಇವುಗಳ ಬಗ್ಗೆ ತನಿಖೆ ನಡೆಸ್ತಾರೆ. ಆದ್ರೆ ಈಗ ಜಾರಿ ನಿರ್ದೇಶನಾಲಯ ಕೂಡ ಈ ಪ್ರಕರಣಕ್ಕೆ ಈಗ ಎಂಟ್ರಿಯನ್ನ ಕೊಟ್ಟಿದೆ. ಮುಖ್ಯವಾಗಿ ದೂರುದಾರ ಆಗಿರುವ ಸ್ನೇಹಮಯಿ ಕೃಷ್ಣ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಜೊತೆಗೆ ಲೋಕಾಯುಕ್ತ ಪೊಲೀಸರು ಕೂಡ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ರು. ಅದರ ಪ್ರತಿಯನ್ನು ಕೂಡ ಇಡಿಗೆ ಸಲ್ಲಿಕೆಯನ್ನ ಮಾಡಿದ್ರು. ಈ ಒಂದು ಲೋಕಾಯುಕ್ತ ಪೊಲೀಸರು ದಾಖಲಿಸಿಕೊಂಡಿದ್ದಂತ ಎಫ್ಐಆರ್ ನ ಆಧಾರದ ಮೇಲೆ ಈಗ ಇಡಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಸಿಐಆರ್ ಅನ್ನ ದಾಖಲಿಸಿಕೊಂಡಿದೆ. ಅಂದ್ರೆ ಎನ್ಫೋರ್ಸ್ಮೆಂಟ್ ಕಂಪ್ಲೇಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳಿ ಇದನ್ನ ದಾಖಲಿಸಿಕೊಂಡು ಈಗ ಇಡಿ ಕೂಡ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸಲಿದೆ. ಮುಖ್ಯವಾಗಿ ಇಡಿ ಏನಿದ್ರು ಕೂಡ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಮಾತ್ರವೇ ತನಿಖೆಯನ್ನ ನಡೆಸಲಿಕ್ಕೆ ಸಾಧ್ಯ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿನಲ್ಲಿ ಇಡಿ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸುತ್ತೆ. ಹೀಗಾಗಿ ಈ ಒಂದು ಆಂಗಲ್ ನಲ್ಲಿ ಈಗ ಇಡಿ ಕೂಡ ತನಿಖೆಯನ್ನು ನಡೆಸೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಪತ್ನಿ ಬಾಮೈದ ಇವರೆಲ್ಲರೂ ಕೂಡ ಸಂಕಷ್ಟ ಎದುರಾಗುತ್ತೆ. ಮುಖ್ಯವಾಗಿ ಇಡಿಗೂ ಕೂಡ ಆರೋಪಿಗಳನ್ನ ಬಂಧಿಸುವಂತಹ ಅಧಿಕಾರ ಇದೆ. ಆ ಕಾರಣಕ್ಕಾಗಿನೇ ಮುಂದೆ ಏನಾದ್ರೂ ಕೂಡ ಇಡಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ, ಅವರ ಪತ್ನಿ ಪಾರ್ವತಿ ಅವರನ್ನ, ಜೊತೆಗೆ ಬಾಮೈದ ಜೊತೆಗೆ ಜಮೀನನ್ನ ಮಾರಾಟ ಮಾಡಿದಂತಹ ದೇವರಾಜು ಇವರೆಲ್ಲರನ್ನು ಕೂಡ ಬಂಧಿಸುವಂತ ಕ್ರಮ ಕೈಗೊಳ್ಳುತ್ತಾ ಹೇಗೆ ಅನ್ನತಕ್ಕಂತಹ ಪ್ರಶ್ನೆ ಕೂಡ ಈಗ ಎದುರಾಗುತ್ತೆ. ಆದ್ರೆ ಈಗ ಮುಂದೆ ಇಡಿ ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ, ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಈಗ ಮೈಸೂರಿನ ಮೂಡಾದ ಸೈಟು ಹಂಚಿಕೆ ಪ್ರಕರಣ ಈಗ ಮತ್ತೊಂದು ತನಿಖಾ ಏಜೆನ್ಸಿ ಆದಂತಹ ಇಡಿಗೆ ಕೂಡ ಹೋಗಿದೆ. ಈ ಒಂದು ಇಡಿ ನೇರವಾಗಿ ಕೇಂದ್ರದ ಹಣಕಾಸು ಇಲಾಖೆ ಅಡಿನಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಇಲಾಖೆ. ದೇಶದಲ್ಲಿ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗಳು ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಕೇಸನ್ನ ದಾಖಲಿಸಿಕೊಂಡು ತನಿಖೆ ನಡೆಸತಕ್ಕಂತಹ ಅಧಿಕಾರವನ್ನ, ವ್ಯಾಪ್ತಿಯನ್ನ ಇಡಿ ಹೊಂದಿದೆ. ಮುಖ್ಯವಾಗಿ ಈಗ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗಿದೆ.
ಹೀಗಾಗಿ ಇಡಿ ಈ ರೀತಿಯಾಗಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ಬಗ್ಗೆನೇ ಮಾತ್ರನೇ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತೆ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸುತ್ತೆ. ಹೀಗಾಗಿ ಇಡಿ ಈಗ ನಡೆಸತಕ್ಕಂತ ತನಿಖೆ ಅಂದ್ರೆ ಇದು ಕೇಂದ್ರದ ಹಣಕಾಸು ಇಲಾಖೆ ಅಡಿನಲ್ಲಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದಾಗಿ ನೇರವಾಗಿ ಕೇಂದ್ರ ಸರ್ಕಾರದ ಸಂಸ್ಥೆನೇ ಆಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಸಂಸ್ಥೆ ಹೇಗೆ ತನಿಖೆಯನ್ನ ನಡೆಸುತ್ತೆ ಅಂತಕ್ಕಂಥದ್ದು ಭಾರಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಕ್ಕಂಥ ವಿಚಾರ. ಈಗ ಲೋಕಾಯುಕ್ತ ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಆಗಿತ್ತು ಅದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಭಯ ಆತಂಕ ಲೋಕಾಯುಕ್ತ ತನಿಖೆ ಬಗ್ಗೆ ಇರಲಿಲ್ಲ. ಯಾಕೆಂದ್ರೆ ಅದು ರಾಜ್ಯದ ತನಿಖಾ ಸಂಸ್ಥೆ. ಸಿದ್ದರಾಮಯ್ಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲ್ಲ ಅನ್ನೋ ಒಂದು ವಿಶ್ವಾಸ ಸಿಎಂ ಆಪ್ತ ಬಳಗದಲ್ಲಿತ್ತು. ಆದ್ರೆ ಈಗ ಇಡಿ ಎಂಟ್ರಿ ಆಗೋದ್ರಿಂದಾಗಿ ಇಡಿ ಏನಾದ್ರೂ ಕೂಡ ಕಠಿಣ ಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೈಗೊಳ್ಳುತ್ತಾ ಹೇಗೆ ಅನ್ನತಕ್ಕಂತಹ ಒಂದು ಆತಂಕ ಭಯ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೂ ಕೂಡ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ಸಿಬಿಐ ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟು ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದಕ್ಕೆ ರಾಜ್ಯ ಸರ್ಕಾರ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿಕೊಂಡು ಅದಕ್ಕೆ ತಡೆಯನ್ನ ಕೊಟ್ಕೊಂಡಿದೆ. ಆದ್ರೆ ಈಗ ಇಡಿ ವಿಷಯಕ್ಕೆ ಬಂದ್ರೆ ಇದೇ ತರದ ಒಂದು ರೂಲ್ ಇದೆಯಾ ಅಥವಾ ಆ ತರದ ಒಂದು ರೂಲ್ ಸಿಬಿಐಗೆ ಏನ್ ಮಾಡಿದೆ ಆ ಒಂದು ಕಾನೂನನ್ನ ಏನ್ ತಂದಿದೆ ಅದು ಕೂಡ ಇಡಿಗೆ ಅಪ್ಲೈ ಆಗುತ್ತಾ ಅಂತ? ಈಗ ಸಿಬಿಐಗೆ ರಾಜ್ಯದಲ್ಲಿ ಯಾವುದೇ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತಂದ್ರೆ ಈಗ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಈ ಮೊದಲು ಇದ್ದಂತಹ ಒಂದು ಜನರಲ್ ಕನ್ಸೆಂಟ್ ಅನ್ನ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನದ ಮೂಲಕ ಹಿಂತೆಗೆದುಕೊಂಡಿದೆ. ಆದ್ರೆ ಈಗ ಇಡಿಗೆ ಆ ರೀತಿಯಾಗಿ ನಿರ್ಬಂಧವನ್ನ ರಾಜ್ಯ ಸರ್ಕಾರ ವಿಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಡಿ ಈಗ ಮುಖ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ಬಗ್ಗೆ ಯಾವುದೇ ರಾಜ್ಯದಲ್ಲಿ ಬೇಕಾದ್ರೂ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಕೂಡ ನೇರವಾಗಿ ಕೇಸನ್ನ ದಾಖಲಿಸಿಕೊಂಡು ತನಿಖೆ ನಡೆಸತಕ್ಕಂತಹ ಅಧಿಕಾರ ಮತ್ತು ವ್ಯಾಪ್ತಿಯನ್ನ ಹೊಂದಿದೆ. ಹೀಗಾಗಿ ಇಡಿ ತನಿಖೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಆಗ್ಲಿ ಅಥವಾ ಬೇರೆ ಯಾವುದೇ ಸಹಕಾರ ಆಗ್ಲಿ ಬೇಕಾಗೋದಿಲ್ಲ. ಅದು ನೇರವಾಗಿ ತನಿಖೆಯನ್ನ ನಡೆಸಬಹುದು. ಹಾಗಾಗಿ ಈಗ ಇಡಿಯ ತನಿಖೆಯನ್ನ ರಾಜ್ಯ ಸರ್ಕಾರ ತಡೆಯಲಿಕ್ಕಾಗ್ಲಿ ಅಥವಾ ಅದಕ್ಕೆ ಅನುಮತಿಯನ್ನ ಕೊಡೋದಾಗ್ಲಿ ಯಾವುದನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಇಡಿ ಸ್ವತಂತ್ರವಾಗಿನೇ ಒಂದು ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಸೀಮಿತವಾಗಿನೇ ತನಿಖೆಯನ್ನ ನಡೆಸಬಹುದು. ನಮ್ಮ ದೇಶದಲ್ಲಿ ಈಗ ಮುಖ್ಯವಾಗಿ ಒಂದೊಂದು ರೀತಿಯ ಅಪರಾಧಗಳಿಗೆ ಒಂದೊಂದು ತನಿಖಾ ಸಂಸ್ಥೆಗಳು ತನಿಖೆ ನಡೆಸತಕ್ಕಂತ ವ್ಯವಸ್ಥೆ ಇದೆ. ಈಗ ಯಾವ್ದಾದ್ರು ಭಯೋತ್ಪಾದನಾ ಚಟುವಟಿಕೆ ನಡೆದ್ರೆ ಅಥವಾ ಅದಕ್ಕೆ ಪ್ರೋತ್ಸಾಹ ಬೆಂಬಲ ಆಶ್ರಯ ಕೊಡುವಂತ ಚಟುವಟಿಕೆ ನಡೆದ್ರೆ ಎನ್ಐಎ ಎಂಟ್ರಿ ಆಗುತ್ತೆ. ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅನ್ನತಕ್ಕಂಥ ಆರೋಪ ಬಂದ್ರೆ ಜಾರಿ ನಿರ್ದೇಶನಾಲಯ ಎಂಟ್ರಿಯಾಗಿ ಆ ಬಗ್ಗೆ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತೆ. ಇನ್ಯಾವುದೇ ಭ್ರಷ್ಟಾಚಾರ ನಡೆದಿದ್ರೆ ಸಿಬಿಐ ಪ್ರಕರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ತೀರ್ಪಿನ ಆದೇಶಗಳ ಆಧಾರದ ಮೇಲೆ ಕೇಸನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತೇವೆ. ಇಲ್ಲವೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕೇಸ್ಗಳನ್ನ ಸಿಬಿಐಗೆ ರೆಫರ್ ಮಾಡಿದಂತ ಸಂದರ್ಭದಲ್ಲಿ ಮಾತ್ರನೇ ಸಿಬಿಐ ಎಂಟ್ರಿ ಆಗಿ ತನಿಖೆಯನ್ನು ನಡೆಸುತ್ತೆ. ಸಿಬಿಐ ಕೂಡ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದೂರು ಕೊಟ್ಟ ತಕ್ಷಣ ಆ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಿಕ್ಕೆ ಹೋಗೋದಿಲ್ಲ. ಸಿಬಿಐ ಏನಿದ್ರು ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೇಸನ್ನ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಅಂತ ಆದೇಶ ಕೊಟ್ಟಂತ ವೇಳೆನಲ್ಲಿ ಮಾತ್ರನೇ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತೆ ಅಪರಾಧ ಪ್ರಕರಣಗಳ ಬಗ್ಗೆ. ಇಲ್ವೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೇಸನ್ನ ರೆಫರ್ ಮಾಡಬೇಕಾಗುತ್ತೆ. ಈಗ ಈ ಇಡಿಗೆ ಮುಖ್ಯವಾಗಿ ಯಾವ್ದಾದ್ರು ಒಂದು ತನಿಖಾ ಸಂಸ್ಥೆಯಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆಸಿ ಒಂದು ದೂರು ಬಂದಂತ ಸಂದರ್ಭದಲ್ಲೂ ಕೂಡ ಕೇಸನ್ನ ದಾಖಲಿಸಿಕೊಂಡು ತನಿಖೆ ನಡೆಸಬಹುದು. ಅಥವಾ ರಾಜ್ಯದ ಅಥವಾ ಕೇಂದ್ರದ ತನಿಖಾ ಏಜೆನ್ಸಿಗಳು ಕೂಡ ಕೇಸನ್ನ ಇಡಿಗೆ ರೆಫರ್ ಮಾಡಬಹುದು. ರೆಫರ್ ಮಾಡಿದಂತ ಸಂದರ್ಭದಲ್ಲಿ ಇಡಿ ಅದ್ರ ಬಗ್ಗೆ ಕೇಸನ್ನ ದಾಖಲಿಸಿಕೊಂಡು ತಾನು ಕೂಡ ಅಕ್ರಮ ಹಣ ವರ್ಗಾವಣೆ ನಡೆಸಿಯಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸತಕ್ಕಂತಹ ಅಧಿಕಾರ ಮತ್ತು ವ್ಯಾಪ್ತಿಯನ್ನ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿನಲ್ಲಿ ಹೊಂದಿದೆ. ಆ ಕಾರಣಕ್ಕಾಗಿ ಈಗ ಈ ಸಿದ್ದರಾಮಯ್ಯ ಕೇಸ್ನಲ್ಲೂ ಕೂಡ ಈಗ ಇಡಿ ಎಂಟ್ರಿ ಆಗಿ ECIR ಅನ್ನ ದಾಖಲಿಸಿಕೊಂಡಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.